ಅತ್ತೆ, ಈಗ ನಾವೇನಾದರೂ ಅಲ್ಲಿಗೆ ಹೋದರೆ ಹರೀಶನ ಮೇಲಿರೋ ಕೋಪನ ಅವ್ರ ಅಪ್ಪ ಅಮ್ಮ ನಮ್ಮ ಮೇಲೆ ತೋರಿಸಿ ನಮ್ಮೆಲ್ರಿಗೂ ಅವಮಾನ ಮಾಡ್ತಾರೆ. ನನಗನ್ಸುತ್ತೆ ನಾವು ಸಿಂಚನನ ಜೊತೆ ಒಂದ್ಸಲ ಫೋನಲ್ಲಿ ಮಾತಾಡಿದ್ರೆ ಚೆನ್ನಾಗಿರುತ್ತೇನೋ ಅಂತ. ಹಾಗಾಗಲ್ಲಮ್ಮ ವೀಣಾ, ಅವಮಾನ ನಮಗೇನು ಹೊಸ್ತಾ? ಅವರು ಅವಮಾನ ಮಾಡ್ತಾರೆ ಅಂತ ನಾವು ಇಂಥ ಸಮಯದಲ್ಲಿ ಹೋಗಲಿಲ್ಲ ಅಂತ ಅಂದರೆ ಪಾಪ ಸಿಂಚನ ಏನು ಅಂದ್ಕೊಳ್ತಾಳೆ? ನಾವು ಬರ್ತೀವಿ. ಅಪ್ಪ, ನನಗೆ ಮತ್ತು ವೀಣಂಗೆ ಚಿರು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ. ಇಲ್ಲಾಂದರೆ ನಾವು ಬರ್ತಿದ್ವಿ. ಒಂದು ಕೆಲಸ ಮಾಡಿ, ನೀವೆಲ್ಲರೂ ಹೋಗಿ ಬನ್ನಿ. ಸರಿಪಾ, ಹಾಗಾದರೆ ನೋಡಿ, ನೀವು ಯಾರೂ ಬೇಡ. ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ. ನಮಗೆ ಅವಮಾನ ಆದರೆ ಪರವಾಗಿಲ್ಲ, ನಿಮ್ಮೆಲ್ಲರಿಗೂ ಅವಮಾನ ಆಗೋದು ಬೇಡ. ನಾವು ಹೋಗಿ ಅಲ್ಲಿ ನೋಡಿಕೊಂಡು ಅವಳಿಗೆ ಸಮಾಧಾನ ಹೇಳಿ ಬರ್ತೀವಿ. ಆಮೇಲೆ ನೀವೆಲ್ಲ ಹೋಗಿರುತ್ತೆ. ಲಕ್ಷ್ಮಿ, ನಡಿ, ರೆಡಿಯಾಗಿ ಹೋಗೋಣ. ಬಾ. ಹಲೋ ತನು ಅವರೇ, ಏನು ಅಪರೂಪಕ್ಕೆ ನೆನ್ಸ್ಕೊಂಡು ಕಾಲ್ ಮಾಡಿಬಿಟ್ಟಿದ್ದೀರಾ? ನಾನು ಅಪರೂಪಕ್ಕಾದ್ರೂ ಕಾಲ್ ಮಾಡಿದ್ದೀನಿ. ನೀನ್ ಗಂಡನ ಮನೆಗೆ ಹೋದ್ಮೇಲೆ ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿದ್ಯಲ್ವಾ? ನಿಮಗೆ ಗೊತ್ತಲ್ಲ, ಒಂದಾದ್ಮೇಲೆ ಒಂದು ಕೆಲಸ, ಆ ಕೆಲಸದ ಮಧ್ಯೆ ಮರ್ತು ಬಿಟ್ಟೆ ಅಷ್ಟೆ. ನೀನ್ ಮರ್ತರು ನಾನ್ ಮರೆಯಲ್ಲ ಜಾನು. ಅದರಲ್ಲೂ ನಮ್ಮ ಕುಟುಂಬದಲ್ಲಿ ಇಷ್ಟೆಲ್ಲ ಖುಷಿ ವಿಷಯ ನಡೀತಾ ಇದೆ. ನೀನ್ ಹೇಳ್ಕೊಳ್ದೆ ಇದ್ರು ನಾನಾದ್ರೂ ಹೇಳ್ಕೊಳ್ಳೇಬೇಕು ಅಂತ ಫೋನ್ ಮಾಡಿದೆ. ಮಾವ ಸ್ವೀಟ್ಸ್ ಸಮೇತ ಮನೆಗೆ ಬಂದು ನಮ್ಗೆಲ್ಲ ಸ್ವೀಟ್ ತಿನ್ಸಿದ್ರು ಗೊತ್ತಾ? ಅಣ್ಣ ತಂಗಿ ಒಂದಾಗಿರೋ ವಿಷಯನೂ ಹೇಳಿದ್ರು. ನಮ್ಗೆ ಯಾರಿಗೂ ನಂಬೋಕೆ ಆಗಿಲ್ಲ. ಆದ್ರೆ ಅವ್ರ ಮಾತು ಕೇಳಿದ್ಮೇಲೆ ನಮಗೆ ನಂಬಿಕೆ ಬಂತು. ಹೌದು ತನು ಅವರೇ, ಈ ವಿಷಯ ನಾನೇ ನಿಮಗೆ ಹೇಳೋಣ ಅಂತ ಇದ್ದೆ. ಆದರೆ ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತಲ್ವಾ, ಅದಾದ್ಮೇಲೆ ಏನೋ ಪಾರ್ಟಿ ಅರೇಂಜ್ ಮಾಡಿದ್ರು, ಹಾಗಾಗಿ ಹೇಳಕ್ಕೆ ಆಗಲಿಲ್ಲ. ಈ ವಿಚಾರನ ನಿಮಗೆ ಕೇಳಿನೇ ಇಷ್ಟು ಖುಷಿ ಆಗ್ತಿದೆ ಅಂದರೆ ನಾನು ಅವರಿಬ್ರು ಒಂದಾಗಿದ್ದನ್ನ ನೋಡಿದೆ, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಮಾವ ನಮ್ಮಮ್ಮನ ಒಪ್ಕೊಂಡಿದ್ದು ಇನ್ನೂ ನನ್ನ ಮುಂದೆ ಹಾಗೆ ಇದೆ. ಮಾವ ಹೊರಗಡೆಯಿಂದ ಕೋಪಿಷ್ಟ ಅನ್ಸಿದ್ರು ಅಮ್ಮ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ. ಹೌದು ಜಾನು, ಇಷ್ಟು ದಿನ ಲಕ್ಷ್ಮಿ ಅನ್ನೋ ಹೆಸರು ತೆಗೆದ್ರೇನೆ ಕೆಂಡಾಮಂಡ್ಲ ಆಗೋರು. ಆದ್ರೆ ಈಗ ಲಕ್ಷ್ಮಿ ಲಕ್ಷ್ಮಿ ನನ್ನ ತಂಗಿ ಅಂತ ಜಪ ಮಾಡ್ತಿದ್ದಾರೆ. ಅತ್ತೆ ಇದ್ದಾಗ ನಾನು ಲಕ್ಷ್ಮಿ ಒಂದಾಗಿದ್ದಿದ್ರೆ ಈಗ ಅಲ್ಲಿ ತನ ನಾವು ಕಳ್ಕೊತಾನೆ ಇರಲಿಲ್ಲ ಅಂತ ನೊಂದ್ಕೋತಾ ಇದ್ರು. ಏನೇ ಹೇಳಿ, ಒಂದು ಸಾವು ಇನ್ನೊಂದು ಹುಟ್ಟಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರಲ್ವಾ, ಅದೇ ಥರ ಅತ್ತೆ ನಮ್ಮನ್ನ ಬಿಟ್ಟು ಹೋದ್ರು ನೋಡಿ, ಇವತ್ತು ಅಣ್ಣ ತಂಗಿ ಒಂದಾದ್ರು. ಇವತ್ತು ನೋಡಿ, ಅತ್ತೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ, ಮಾವ ನನ್ನನ್ನು ಕ್ಷಮಿಸ್ಬಿಟ್ರು. ಜಾನ್ವಿ, ನಿನ್ನೂ ಕ್ಷಮಿಸಿದ್ದೇನಮ್ಮ. ವಾವ್, ಸೂಪರ್ ಜಾನು. ಸಲ ನನ್ನಿಂದನಾಗಿದ್ದು, ನಾನು ಸರಿಗಿದ್ದಿದ್ರೆ ನಮಗೊಂದು ಕಳ್ಕೊತಾ ಇರಲಿಲ್ಲ. ಎಲ್ಲ ನನ್ನಿಂದನೇ ಅಯ್ಯೋ ಇಲ್ಲ, ಇದಕ್ಕೆಲ್ಲ ನೀನೇ ಕಾರಣ ಆಗ್ತೀಯ ರೀ. ಅನುಭವಿಸ್ಬೇಕು ಅಂತ ನನ್ನ ಹಣೆಯಲ್ಲಿ ಬರ್ದ್ಬಿಟ್ಟಿದ್ರ ಪಾಪ. ನೀನ್ ತಾನೇ ಏನ್ ಮಾಡಕ್ಕಾಗತ್ತೆ ಹೇಳು? ಇಲ್ಲ ಬೇಬಿ, ನಿನ್ ಬಗ್ಗೆ ಏನೋ ಚೂರು ಕಾಳಜಿ ತಗೊಂಡಿದ್ರೆ ಹೀಗೆಲ್ಲ ಆಗ್ತಾನೆ ಇರ್ಲಿಲ್ಲ ಅಲ್ಲೋ. ಮಗು ಬರುತ್ತೆ,
ನಾವಿಬ್ರು ಅದನ್ನು ಚೆನ್ನಾಗಿ ನೋಡ್ಕೋಬಹುದು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ಆಸೆ ಆಸೆಯಾಗಿ ಉಳಿದೋಯ್ತು. ಕಳ್ಕೊಂಡ್ಮೇಲೆ ಈ ತರ ಮಾತಾಡಿ ಏನೋ ಪ್ರಯೋಜನ ಇಲ್ಲ. ಇದೆಲ್ಲ ಕಳ್ಕೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ಈಗ ನಿರತ್ತೇನ್ ಪ್ರಯೋಜನ ಇದೆ ಹೇಳು? ನಿನ್ ಬಗ್ಗೆ ಬ್ಲೇಮ್ ಮಾಡ್ಕೊಂಡು ಜಗಳ ಮಾಡ್ಕೊಂಡಿದ್ರೆ ಏನ್ ತರ ಯೂಸ್ ಇದೆ ಇವಾಗ? ಆದ್ರೆ ನನ್ ಕೂಸು ಕಂದ ಅಮ್ಮ ಯಾಕಮ್ಮ ಈ ತರ ಮಾಡ್ದೆ ಅಂತ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡ್ಲಿ? ನಾನು ಏನು ಅಂತ ಅದಕ್ಕೆ ಉತ್ತರ ಕೊಡ್ಲಿ? ನೀವೊಂದು ಮಾತು ಹೊರಗೆ ಹೋಗ್ತಾ ಇದೀನಿ ಅಂತ ಹೇಳಿದ್ರೆ ನಾನು ಬರ್ತಿದ್ದೆ ಅಲ್ವಾ? ಹೀಗಾಗ್ತದೆ. ಇಷ್ಟು ದಿನಾನೇ ಬರ್ತಿರೋನು ಈಗ ಕರೆದ್ರೆ ಬರ್ಬಿಡ್ತೀಯಾ? ಹಾ, ಈಗ ಕರೆದ್ರೆ ಬಂದ್ಬಿಡ್ತಿದ್ಯಾ? ಯಾಕೆ ಬರ್ಬೇಕು? ನನ್ ಪ್ರೆಗ್ನೆಂಟ್ ಆದಾಗಿದ್ದ ಒಂದು ಸಲಿನಾದ್ರೂ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ಯಾ? ಎಲ್ರು ತಂದೆ ಆಗ್ತಾರೆ ಅಂತ ಗೊತ್ತಾಗಿದ ತಕ್ಷಣ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ, ಎಷ್ಟು ಖುಷಿಯಿಂದ ಮಗು ಬೆಳವಣಿಗೆ ಕಾಯ್ತಿರ್ತಾರೆ. ಆದ್ರೆ ನಿನ್ಗೆ ಯಾವ್ದು ಇರ್ಲಿಲ್ಲ. ಈಗ ಯಾಕೆ ಬರ್ಬೇಕು? ಕರ್ದಿದ್ರೆ ಈಗ ಬಂದ್ಬಿಡ್ತಿದ್ದೆ.